ಈ ಹೂವು ನೋಡ್ತಾ ನೋಡ್ತಾ ಒಂದು ಕ್ಷಣ ನಮ್ಮ ಮೈ ಮರೆತೇ ಹೋದೆ ಕಣ್ರಿ. ಟೈಮ್ ಯಾವಾಗಾಯ್ತು ಅದು ಗೊತ್ತಾಗಲಿಲ್ಲ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಕಾಫಿ ಆಯಿತು ಅಂದ್ಕೊಳ್ತೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮನೇಲಿ ಡ್ಯೂಟಿಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೆ. ಸೊ ಅಷ್ಟರಲ್ಲಿ ಆಗಲೇ ನಮ್ಮ ಮನೇಲಿ ಪ್ರಿಪೇರ್ ಮಾಡಿ ಇಟ್ಟಿದ್ರು ಒಂದು ಲೋಟ ಹಾಲು ಹಾಗೆ ಡ್ರೈ ಫ್ರೂಟ್ಸ್. ಸರಿ, ಅದನ್ನು ತಿಂದೇನೆ ಹೋದರೆ ಮನೇಲಿ ಬೇಜಾರು ಮಾಡ್ಕೊತಾರೆ, ಹಂಗೆ ಮಾಡ್ಬಿಟ್ಟು ಹೋದರೆ ಅಂದ್ಬಿಟ್ಟು ಅದನ್ನು ನನ್ನ ಕೊಟ್ಟು ಡ್ರಾಪ್ ಮಾಡಿದೆ. ಸೊ ಇದನ್ನು ಬೆಳಗಿನ ಪದ್ಧತಿ ನಂದು. ಸೊ ಒಂದೊಂದು ಟೈಮಲ್ಲಿ ಅಪ್ಲೋಡೇ ಮಾಡೋಕ್ಕಾಗಲ್ಲ, ಯಾಕಂದರೆ ಒಂದೊಂದು ಸಲ ಹಂಗೆ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತೀನಿ, ಸಾಯಂಕಾಲ ಬಂದು ಬೈಸ್ಕೊಳ್ತೀನಿ. ಹಂಗೆ ಆಗ್ಬಿಡುತ್ತೆ ಕಣ್ರಿ ನಮ್ಮ ಕತೆ. ಸರಿ, ಯಾಕೆ ಬೈಸ್ಕೋಬೇಕು ಅಂತ ಅದನ್ನು ಕುಡಿದ್ಬಿಟ್ಟು ನಾನು ಬಂದಿದ್ದೆ ಸೈಟ್ಗೆ. ಸೊ ವೀಕ್ಷಕರೇ, ನಿಮ್ಗೆ ಅವತ್ತು ಹೇಳ್ದಂಗೆ ಕತ್ತು ನೋವು ಬಂದಿತ್ತಲ್ಲ, ಅವತ್ತು 12 ಗಂಟೆಗೆ ಬಂದ್ಬಿಟ್ಟೆ ಅಂತ ಹೇಳ್ದಲ್ಲ, ಆ ವರ್ಕ್ ಇದು ಕಂಟಿನ್ಯೂ ಮಾಡ್ತಿದ್ದೀವಿ ಇವತ್ತು. ಸರಿ ಅಂದ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿಬಿಟ್ಟು ನಮಸ್ಕಾರ ಹಾಕ್ಬಿಟ್ಟು ನಮ್ಮ ಬಾಸ್ಗೆ ಸ್ಟಾರ್ಟ್ ಮಾಡಿದೆ ವರ್ಕು. ಯಾಕಂದರೆ ಅವತ್ತು ಪೈನ್ ಬಂದ್ಬಿಟ್ಟು ನಾವು ಪೈನ್ ಬತ್ತಲ್ಲ ಕತ್ತು ನೋವು. ಸೊ 12 ಗಂಟೆಗೆ ಬಂದ್ಬಿಟ್ವಿ. ಸೊ ಅದನ್ನು ಬ್ಯಾಲೆನ್ಸ್ ಬಿಟ್ಬಿಟ್ಟಿದ್ವಿ. ಅದು ಅಲ್ಲದೆ 3 ದಿನದಿಂದ ರಜಾ ಮಾಡಿಬಿಟ್ಟಿದ್ವಿ. ಸೊ ಯಾಕಂದರೆ ಸ್ವಾತಂತ್ರ್ಯ ದಿನಾಚರಣೆ ಒಂದಿನ ಇತ್ತು, ಒಂದಿನ ನೆನ್ನೆ ನಮ್ಮ ಮನೆಯಲ್ಲಿ ಸ್ವಲ್ಪ ವರ್ಕ್ಗಳೆಲ್ಲ ಇತ್ತು. ಸೊ ನಮ್ಮ ಮನೆ ಕೆಲಸದವು, ಸೊ ಅವೆಲ್ಲ ಮುಗಿಸ್ಕೊಂಡ್ವಿ. ಸೊ ಅಂತೂ ಇದು ಇವತ್ತಿನ ಸ್ಟಾರ್ಟ್ ಮಾಡ್ಬೋದು, ಸೋಮವಾರ ಅಂದ್ಬಿಟ್ಟು ಇವತ್ತು ವರ್ಕ್ ಸ್ಟಾರ್ಟ್ ಮಾಡಿದ್ವಿ ವೀಕ್ಷಕರೇ. ಡೈಲಿ ಮನೆಗೆ ಅಷ್ಟಕ್ಕೆ ಹೋಗ್ತಿದೆ. ಸೊ ಮನೆಯವರೆಲ್ಲ ಬೇಜಾರು ಮಾಡ್ಕೊತಾಯಿದ್ರು, ನಮ್ಮ ಮನೆಯಲ್ಲಿ ಊಟ ಮಾಡಲ್ಲಪ್ಪ ಬಡ್ರ ಮನೆಯಲ್ಲಿ ಅಂತ. ಸರಿ, ಯಾಕೆ ಕೊಡವ ನಿಮ್ಗೆ ಯಾಕೆ ಬೇಜಾರು ಮಾಡ್ದಂಬಿಟ್ಟು ಅಲ್ಲೇ ಊಟ ಮಾಡಿದ್ವಿ. ಅಂತೂ ಇಂತೂ ಪ್ರಿಂಟ್ ಔಟ್ಸೈಡ್ ಕೆಲಸ ಈ ಥರ ಕಂಪ್ಲೀಟ್ ಆಯಿತು. ಸೊ ವರ್ಕ್ ಹೇಗೆ ಬಂದಿದೆ ಅಂತ ಕಮೆಂಟ್ ಹಾಕಿ. ಹಾಗೆ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಹಾಗೆ ಅದನ್ನು ಮುಗಿಸ್ಬಿಟ್ಟು ಒಳಗಡೆ ಇನ್ನೊಂದು 3 ಕೋರ್ಸ್ ಬೇಕು ಅಂತ ಹೇಳೋದು ಆಯಿತು. ಸರಿ ಅಂದ್ಬಿಟ್ಟು ಅದನ್ನು ಒಕ್ಕಡೆಯಿಂದ ಕ್ಲಿಯರ್ ಮಾಡ್ಕೊಂಡು ವೀಕ್ಷಕರೇ. ಅವ್ರು ಹೇಳ್ದಂಗೆ ಮಾಡ್ಕೊಡ್ಬೇಕಲ್ವ ನಾವು. ಸರಿ, ಅದನ್ನೆಲ್ಲ ನೋಡೋಕ್ಕಾಗಲ್ಲ. ಸೊ 1-2 ಕೋರ್ಸು 3 ಕೋರ್ಸು ಕಟ್ಕೊಡೋಣ ಅಂದ್ಬಿಟ್ಟು ಕಟ್ಕೊಟ್ಬಿಟ್ಟು ಲಾಸ್ಟ್ ಫೈನಲ್ಗೆ ರೆಡಿಯಾಗಿ ಕುಂತ್ಕೊಂಡ್ವಿ ಕಣ್ರಿ, ಒಳ್ಳೆ ಹ್ಯಾಂಡ್ಸಮ್ ಹೀರೋ ಥರ. ಅಂತೂ ಇಂತೂ ಇವತ್ತಿನ ವರ್ಕು ಮುಗೀತು. ಸೊ ಅಣ್ಣ ಬೇರೆ ಕಾಲ್ಕೈ ತೊಳೆದಿದ್ನ ಪಾಪ. ಅವ್ರಿಗೆ 50-60 ವರ್ಷ. ಬಟ್ ಅವರೇ ಸ್ಟೇಜ್ ಆದಾಗ ನಾವು ದುಡಿತಾವೋ ಇಲ್ಲೋ ಅಂತ ಗೊತ್ತಿಲ್ಲ, ಈ ವರ್ಷ ದುಡಿತಾವ್ರೆ. ಸರಿ, ಅವ್ರು ಹೆಂಗೋ ತೊಳಿತಾಯಿರಲ್ಲ ಅಂದ್ಬಿಟ್ಟು ನಾನು ಒಂದು ವ್ಯೂಸ್ ತಗೊಳ್ಳೋಣ ಅಂತ ಬಂದೆ. ಸೊ ಗೈಸ್, ಇದು ಬಂದು ಚೆಬ್ಬೆ ಅಂತ ನಮ್ಮ ಹಳ್ಳಿ ಕಡೆ ಮಾತ್ರ ಬೆಳೆಯೋದು. ಸೊ ಇದು ಎಷ್ಟು ಕ್ಯೂಟಾಗಿದೆ ನೋಡಿ. ಇದನ್ನೆಲ್ಲ ಕೂದು ದನಿಗೆ ಮೇವು ಆಡು ಕುರಿಗಳಿಗೆ ಹಾಕ್ತಾರೆ. ಸೊ ನೋಡೋಕ್ಕೆ ಒಂದು ಚೆಂದ, ಒಳ್ಳೆ ಕ್ಯೂಟಾಗೈತಲ್ವ ಅವು. ಹಾಗೆ ಬನ್ನಿ, ಇಲ್ಲಿ ಇದು ದಾಸವಾಳ ಗಿಡ ಅಂತ. ಸೊ ಇದು ಎಷ್ಟು ಫೇಮಸ್ಸು ಅಂದರೆ ಅವಾಗೆಲ್ಲ ಇದ್ರ ಹೂವು ನೋಡೋಕ್ಕೆ ಒಂದು ಚೆಂದ ನೋಡ್ರಿ, ಯಾವ ಥರ ಅಟ್ರಾಕ್ಟ್ ಆಗೈತೆ, ಸಾಕತ್ತಾಗೈತೆ. ನಮಗಂತೂ ತುಂಬ ಖುಷಿ. ಸೊ ಈ ಹೂವನ್ನ ಅವಾಗೆಲ್ಲ ಪೂಜೆಗೂ ಬಳಸ್ತಾರೆ, ಇವಾಗಲೂ ಬಳಸ್ತಾರೆ. ಸೊ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ, ಸೊ ಗುಲಾಬಿ ಬಿಟ್ರೆ ನೆಕ್ಸ್ಟ್ ಇದೆ ಅನಿಸುತ್ತೆ ನನ್ನ ಪ್ರಕಾರ. ಮುದ್ದಾಗಿದೆ. ಸರಿ, ಅಂತೂ ಇಂತೂ ಅಂದ್ಬಿಟ್ಟು ನಾನು ಹೊರಟೆ ಊರ ಕಡೆ. ಅಣ್ಣನ ಸಿದ್ದಣ್ಣ ಬಿಟ್ಬಿಟ್ಟು ನಾನು ಬರ್ತಾ ಇದ್ದೆ ಬೈಕಲ್ಲಿ. ಸೊ ನೋಡಿ, ಆವಾಗಲೇ ಲೈಟೆಲ್ಲ ಆನ್ ಆಗಿಬಿಟ್ಟೈತೆ. ಸೊ ಅಂದರೆ 6:15 ಆಗಿತ್ತು. 6:15ಗೆ ಲೈಟೆಲ್ಲ ಅನ್ನೋದು. ಅಂತೂ ಇಂತೂ ಮಿಕ್ಕಿರ ರೀಚ್ ಆದ ವೀಕ್ಷಕರೇ. ಮಳೆ ಹನಿ ಬೇರೆ ಬೀಳ್ತಾಯಿತ್ತು. ಸೊ ಬಂದ್ಬಿಟ್ಟೆ. ಸರಿ, ಮನೆಗೆ ಬಂದ ತಕ್ಷಣ ನಮ್ಮ ಶಿಷ್ಯ ಬೇರೆ ಏನೋ ಅಲ್ಟೆ ಹೊಡಿತಾ ಬಿದ್ದವನೇ. ಹೋಮ್ವರ್ಕ್ ಮಾಡು ಅಂದರೆ ನೋಡಿ, ಬುಕ್ಕು ಅಂತ ಒಂದು ಬಿಟ್ಬಿಟ್ಟು ಹೋಮ್ವರ್ಕ್ ಮಾಡಿಸ್ದೆ. ಸರಿ ಅಂದ್ಬಿಟ್ಟು ಬಂದು ರೆಸ್ಟ್ ತಗೊಂಡು ಒಂದು 10 ನಿಮಿಷ ಕುಂತ್ಕೊಂಡೆ ಕಣ್ರಿ. ಮನೇಲಿ ಒಂದು ಲೋಟ ಹಾಲು ಕೊಟ್ಟರು. ಹಾಲು ಕುಡಿದ್ಬಿಟ್ಟು ಹಿಂದ್ಗುಂಟನೆ ರೆಸ್ಟ್ ಮಾಡಿ ಆವಾಗಲೇ ಮನೇಲಿ ಊಟ ರೆಡಿಯಾಗಿತ್ತು. ಊಟ ಅಂದರೆ ರವೆ ರೊಟ್ಟಿ. ಸೊ ಗೈಸ್, ರವೆ ರೊಟ್ಟಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಸೊ ನಾವು 3 ಡೇಸ್ಗೊಂದು ಟೈಮ್ ಇದನ್ನು ಯೂಸ್ ಮಾಡ್ತಿರ್ತೀವಿ. ಅದ್ರ ಜೊತೆ ಉಪ್ಪು ಸಾಂಬಾರು ಖಾರ, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಇದಾಗಿರುತ್ತೆ ಇವತ್ತಿನ ಬ್ಲಾಗ್. ಮತ್ತೆ ಸಿಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.